ನಾನು ಆರ್ ಆರ್ ನಗರದಿಂದ ಬರ್ತಾ ಇದ್ದೆ. ಎಲ್ಲ ಕಡೆ ಎಳ್ನೀರ್ ಅಂಗಡಿಲಿ 45 ಅಂತ ಬರ್ದಿತ್ತು. ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಳ್ನೀರ್ ಅಂಗಡಿಗಳಲ್ಲಿ ಆರ್ ಆರ್ ನಗರ ಕತ್ರಿಗುಪ್ಪೆ ಹತ್ರನು 45 ಎಳ್ನೀರ್ ಅಂತ ಬರ್ದಿದೆ. ಅಂದ್ರೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲ, ಇದು ಕ್ವಶನ್ ಆನ್ಸರ್ ಅಲ್ಲ, ಈಗ ಬರ್ತೀನಿ ಸರ್, ಈಗ ಬರ್ತೀನಿ. ಕರ್ನಾಟಕದಲ್ಲಿ ಹೆಂಗು ಪ್ರಮೋಷನ್ ಸ್ಟಾರ್ಟ್ ಆಗಿದೆ, ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಸ್ಟಾರ್ ಅಲ್ಲ, ಪ್ರಮೋಷನ್ ಪ್ಲಾನ್ಸ್ ಹೆಂಗಿದೆ ಅಂತ ಕೇಳಿದೆ. ಅಲ್ಲೂ 45 ಇರಬೇಕು ಎಳ್ನೀರು. ಸರ್ ಅರ್ಜುನ್ ಸರ್, ಹಾರ್ಡ್ ವರ್ಕ್ ಬೇರೆ. ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ, ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಅರ್ಜುನ್ ಜನ್ಯ ಹೋಗಿ ಪಾಂಚಜನ್ಯ ಬದಲು 4 ಪಾಂಚಜನ್ಯ ಆಗ್ಬಿಡ್ತೀರಾ ಅಂತ. ಸರ್, ನೀವು ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಡೈಲಾಗ್ ಬರೆಯಕ್ಕೆ ಬನ್ನಿ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇಲ್ಲ ಸರ್, 45 ಅಂದ್ರೆ 4 ಪಾಂಚ್ ಅಲ್ವಾ? 4 ಪಾಂಚಜನ್ಯ ಅರ್ಜುನ್ ಜನ್ಯ ಅಂತಂದ್ರೆ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಸೊ ಅದೇ ಹಾರ್ಡ್ ವರ್ಕ್ ಬಗ್ಗೆ ಕೇಳಿದೆ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ರಲ್ಲ, ತುಂಬಾ ಕಷ್ಟ ಆಗ್ಲಿಲ್ವಾ ಅಂತ. ಸರ್, ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ, ಅಮರನಾಥ್ ಶಾಸ್ತ್ರಿಗಳಂತ. ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಸುಮ್ಮನೆ ಕೂತ್ಕೊಂಡಿದ್ವಿ, ಮಾತಾಡಿದ್ವಿ. ಯಾವಾಗಲೂ 2 ವರ್ಷದಿಂದ ಹೇಳಿದ್ರಿ. ಇದು ಮೋಸ್ಟ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲಾನು ಶಂಕರಾಚಾರ್ಯರೇ ಅನ್ಸುತ್ತೆ ಅಂತಂದ್ರು. ಸೊ ಅಲ್ಲಿಗೆ ಮುಗ್ದೋಯ್ತು ಸರ್, ಇನ್ನು ನಾನೇನು ಮಾಡಿಲ್ಲ. ಆಲ್ ದಿ ಬೆಸ್ಟ್ ಸರ್. ಕಳೆದ ವರ್ಷ ಶುರುವಾಗಿದ್ದು ಈ ವರ್ಷ ಕಂಪ್ಲೀಟ್ ಆಗಿದ್ದು, ಮುಂದಿನ ವರ್ಷ ಫುಲ್ ಸಿನಿಮಾ ಓಡ್ಲಿ ಅನ್ನೋದು ಯಾಕೆ ಹೇಳಲಿಲ್ಲ ನೀವು? ನೀವ್ ಹೇಳಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್. ಹ್ಯಾಪಿ ಯುಗಾದಿ. ಅರ್ಜುನ್ ಸರ್, ಈಗ 3 ಜನ ಸ್ಟಾರ್ಗಳು ಇಟ್ಕೊಂಡು ಸಿನಿಮಾ ಮಾಡೋದು ಡೈರೆಕ್ಟರ್ ತುಂಬಾ ರಿಸ್ಕ್. ಡೈಲಾಗ್ ಇರ್ಬೋದು, ಅಭಿಮಾನಿಗಳ ದೃಷ್ಟಿಯಿಂದ ಅದನ್ನ ಹೇಗೆ ನಿಭಾಯಿಸಿದ್ರಿ ಅಂತ. ಸರ್, ನಾನು 3 ಜನಕ್ಕೆ ಅಭಿಮಾನಿ ಅಲ್ಲ ಸರ್. ನಾನು ಡೈರೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಅವ್ರು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ. ನಾನೊಂದು ಫ್ಯಾನ್ ಆಗಿ ನೋಡ್ಕೊಂಡು ಅವ್ರನ್ನ ನೋಡ್ತಾ ಇದ್ದೆ. ಅವ್ರು ಮಾಡ್ಬೇಕಾರೆಲ್ಲ ಐ ವಾಸ್ ಜಸ್ಟ್ ಅ ಫ್ಯಾನ್. ನಾನು ಡೈರೆಕ್ಟರ್ ಆಗಿ ಯಾವತ್ತು ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ಅದು ಸಾಧ್ಯನೂ ಇಲ್ಲ. ಅವರಿಂದ ನೋಡಿ ಕಲಿತಾ ಇರ್ಬೋದು ಅಷ್ಟೇ ಸರ್. ಅದೆಲ್ಲ ಇಲ್ಲ. ಅವ್ರಿಗೆ ಅವ್ರು ಡಿಸೈನ್ ಮಾಡ್ಕೊಂಡಿದ್ರು. ಹೇಳಿದ್ರೆ ಫಸ್ಟ್ ಹೇಳಿದ್ರಲ್ಲ, ಅವ್ನು ಡಿಸೈನ್ ಮಾಡಿದ್ದೆ ಅಂತ. ಹಿ ವಾಂಟೆಡ್ ದಟ್. ಬಟ್ ನಾವು ಅದನ್ನ ಒಪ್ಕೊಂಡು. ಯಾಕಂದ್ರೆ ಒಂದು ವಿಭಿನ್ನತೆ ಇದೆ, ಅವ್ರು ತೋರಿಸೋದ್ರಲ್ಲಿ ಒಂದು ವಿಭಿನ್ನತೆ ಇದೆ, ಒಂದು ಪರ್ಪಸ್ ಇದೆ. ಆ ಪರ್ಪಸ್ನ ಫಾಲೋ ಮಾಡ್ಬೇಕು. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಹೀರೋ, ನಾನು ಓಂ ಮಾಡಿದೆ, ನಾನು ಜನ್ಮದ ಜೋಡಿ ಮಾಡಿದೆ, ನಮ್ಮೂರ ಮಂದಿರ ಓಂ ಮಾಡಿದೆ, ಇಲ್ಲ ಅದಲ್ಲ. ಇದು ಬೇರೆ, ಈ ಸಿನಿಮಾನೇ ಬೇರೆ ಇದರಲ್ಲಿದೆ. ಅದೇ ಹೇಳಿದೆ, ಅವ್ರು ಡಿಸೈನ್ನೇ ತುಂಬಾ ಚೆನ್ನಾಗಿ ಮಾಡಿದ್ರು. ಆ ವೈಸ್ ನಂಗೆ ತುಂಬಾ ಇಷ್ಟ. ಏನು, ಹಿ ವಾಂಟೆಡ್ ದಟ್. ಅಣ್ಣ ನಂಗೆ ಹಿಂಗೆ ಬೇಕಣ್ಣ, ವಾಕಿಂಗ್ ಸ್ಟೈಲ್, ಎವ್ರಿಥಿಂಗ್ ದಟ್ ವಾಸ್ ರಿಯಲಿ ಈಸಿ ಫಾರ್ ಮಿ. ಒಂದು ಆಕ್ಟರ್ ಬೇಕ್ರಿ 100%. ಹಿ ವಾಸ್ ದೇರ್. ಸುಳ್ಬೇಡ ಪಾಪ, ಅವರು ತುಂಬಾ ಐ ಥಿಂಕ್ ತುಂಬಾನೇ ಒಳ್ಳೆಯವನು ಅಂತ ಅನ್ಸ್ಕೊಳಕ್ ಹೋಗ್ತಾರೆ ನಾವು. ಸುಮ್ಮನೆ ಅರ್ಜುನ್ ಜನ್ಯ ಹಂಗಲ್ಲ ಇಲ್ಲ. ಶಿವಣ್ಣ ಉಪ್ಪಿ ಸರ್ ಆಗ್ಲೇ ಹೇಳ್ದಂಗೆ ತುಂಬಾ ಜನ ನಿರ್ದೇಶಕರಿಗೆ ನೀವೊಂಥರ ತೊಂದರೆ ಇಂಡಸ್ಟ್ರಿ ತಂದಿದ್ದೀರ. ತುಂಬಾ ಜನಕ್ಕೆ ಹೊಸ ಸಿನಿಮಾಗಳು, ಹೊಸ ಅವಕಾಶಗಳು. ಮೊದಲನೇ ನಿರ್ದೇಶನ ಸಂಗೀತ ನಿರ್ದೇಶನದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ. ಹೇಗೆ ಅನಿಸ್ತು ಅವ್ರ ಕತೆ ಹೇಳಿದಾಗ ಒಪ್ಕೋಬೇಕು ಅಂತ ಅನ್ಸಿದ್ರು? ತರ್ಲಿಲ್ಲ ಮಾತ್ರ, ನಾನು ಹೆಂಗ ಮಾತಾಡಕ್ಕಾಗತ್ತೆ? ಅವ್ರು ಬಂದು ಹೇಳ್ದಾಗ ನಮ್ಮ ಕತೆ ಚೆನ್ನಾಗಿ. ನೋ ಅವಕಾಶ ಬಂದ. ಅಮ್ಮ ಪ್ರೊಡ್ಯೂಸರ್ ಅನ್ನೋದು, ನಾನ್ ಪ್ರೊಡ್ಯೂಸರ್ ಅಲ್ಲ, ಅಮ್ಮ ಪ್ರೊಡ್ಯೂಸರ್. ಕತೆ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿರ್ಬೇಕಾದ್ರೆ ನಾವು ಯಾವಾಗ ಅಪ್ರಿಷಿಯೇಟ್ ಮಾಡ್ಬೇಕು 100%. ಅದು ಇವರು ಅದು ಆಮೇಲೆ ನಾವು ಬ್ರ್ಯಾಂಡ್ ಅಲ್ಲ ಮ್ಯಾಮ್, ಅವರೇ ಬ್ರ್ಯಾಂಡ್ ಆಗ್ತಾರೆ ಒಂದಿನ. ಇಟ್ ಇಸ್ ನಾಟ್ ದ ಬ್ರ್ಯಾಂಡ್. ನಾವು ನಮ್ಮನ್ನ ಬ್ರ್ಯಾಂಡ್ ಅಂತ ಅನ್ಕೋಬೇಕು, ಅವಾಗ ನಮಗೆ ಬ್ರ್ಯಾಂಡ್ ಸಿಗೋದು ಅಷ್ಟೇ. ಅರ್ಜುನ್ ಜನ ಹೇಳ್ಬೇಕಾದ್ರೆ ಇಷ್ಟ ಆಯ್ತಮ್ಮ. ಉಪೇಂದ್ರ 100%. ಅದಕ್ಕೆ ಮುಂಚೆ ಯಶಂತ ಒಂದು ಸಿನಿಮಾ ಮಾಡಿದ್ರು, ತರೆ ನನ್ನ ಮಗನ ಎಷ್ಟೊತ್ತಿ ನೋಡಿದ್ನಿ ಗೊತ್ತಾ? ವಿಷ್ಣು ಎಷ್ಟೊತ್ತಿ ನೋಡಿದ್ ಗೊತ್ತಾ? ನೋ, ಈಸ್ ವೆರಿ ಇಂಟೆಲಿಜೆಂಟ್. ನೋಡಿ ಬೇಕಾರೆ ಆ ಪಿಕ್ಚರ್ಲಿ ಸೂಕ್ಷ್ಮ ಪಾಯಿಂಟ್. ಬರೀ ಓಂ ಅಂತಲ್ಲ, ಬರೀ ಓಂನ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ. ಸಿ ದಟ್ ಪ್ರೀವಿಯಸ್ ಫಿಲ್ಮ್ ವಾಟ್ ಯು ಹಸ್ ಡನ್. ಸೂಪರ್. ಆರ್ಡಿನರಿ ಡೈರೆಕ್ಟರ್ ಅಲ್ಲ, ಫ್ಯಾಂಟಾಸ್ಟಿಕ್. ಈಸ್ ಸರಸ್ವತಿ ಪುತ್ರರು ಅಂತಾರೆ ಸರ್. ಸಾರಿ ಸರ್, ಕೇಳಿಸ್ತಾ ಇಲ್ಲ. ಸಿನಿಮಾ ರಿಲೀಸ್ ಆಗಕ್ಕೆ ಇನ್ನ ಏನೇನು ಸರ್ಪ್ರೈಸ್ಗಳು ಇಟ್ಟಿದ್ದೀರಪ್ಪ? ಸರ್, ಸಾಂಗ್ಸ್ ಇದೆ. ಆ ಸಾಂಗ್ಸ್ ಅಲ್ಲೂ ಸರ್ಪ್ರೈಸ್ ಇದೆ. ರೆಗ್ಯುಲರ್ ಆಗಿ ಸಾಂಗ್ ರಿಲೀಸು, ಒಂದು ಸಾಂಗ್ ರೆಗ್ಯುಲರ್ ಕಂಟೆಂಟ್ಸ್ ನೀವೇನು ನೋಡ್ತಿರ್ತೀರ ಆ ಥರ ಸಾಂಗ್ ಇರಲ್ಲ.
ಸೊ ಆ ಸಾಂಗ್ ರಿಲೀಸ್ ಆದಾಗಲೇ ನಿಮ್ಗೆ ಇದರಲ್ಲಿ ವಿಷಯ ಇದೆಯಾ ಅನ್ನೋ ಥರದ್ದಿದೆ, ಆವಾಗ ಖಂಡಿತ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದಷ್ಟು ಚಿಕ್ಕ ಟೀಸರ್ ಆ್ಯಂಡ್ ಟ್ರೇಲರ್ ಇದೆ ಸರ್. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.